ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಈ ಕೂಡಲೇ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಮಾವು ಸಂಕಷ್ಟದ ಮಾವು ರಕ್ಷಣೆಗೆ ಸರ್ಕಾರ ನಿಲ್ಲಲೇಬೇಕು. ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಮಾವು ಬೆಳೆಗಾರರಿಗೆ ಸಿಹಿ ಆಗಬೇಕಾಗಿದ್ದಂತಹ ಮಾವು ಇವತ್ತು ಕಹಿ ಆಗ್ಬಿಟ್ಟೈತೆ. ಮಾವಿನ ರಾಜ, ಹಣ್ಣಿನ ರಾಜ ಅಂತೇಳಿ ಪ್ರಸಿದ್ಧಿಯಾದಂತಹ ಇವತ್ತು ಮಾವಿನ ಬೆಳೆಗಾರರು ಈ ಮಾವು ಗಿಡಗಳ ಸಹವಾಸನೆ ಬೇಡ, ಸಂಪೂರ್ಣವಾಗಿ ಕಡೆ ಅದನ್ನ ಮಾರಾಟ ಮಾಡಿಬಿಟ್ಟು ಏನನ್ನ ಬೇರೆ ರಾಗಿನೋ ಜೋಳನ ಚೆಲ್ಕೊಳ್ಳೋಣ ಮಟ್ಟಕ್ಕೆ ಇವತ್ತು ರೋಷಿ ಹೋಗ್ಬಿಟ್ಟಿದ್ದಾರೆ. ಸತತವಾಗಿ ಕೊರೋನಾ ಬಂದ ವರ್ಷದಿಂದ ಹಿಡಿದು ಇದುವರೆಗೂ ನಿರಂತರವಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಬೀಳ್ತಾ ಇದ್ದಾರೆ. ಒಂದು ವರ್ಷ ಫಸಲಿದ್ರೆ ಬೆಲೆ ಇರಲ್ಲ, ಬೆಲೆ ಇದ್ರೆ ಫಸಲಿರಲ್ಲ, ಬೆಲೆ ಫಸಲು ಎರಡೂ ಇದ್ರೆ ರೋಗ ತಡೆ ಬರ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ರೈತರ ಪರಿಸ್ಥಿತಿ ಆಗ್ಬಿಟ್ಟಿದೆ, ಮಾವು ಬೆಳೆಗಾರರ ಪರಿಸ್ಥಿತಿ ಅಂತ ಹೇಳಿದ್ರೆ ಸರ್ಕಾರ ಏನೋ ಬೆಂಬಲ ಬೆಲೆ ಕೊಡ್ತಾ ಇದೆ, ನಾವೇನೋ ನಮ್ಮ ಕುಟುಂಬನ ನಿರ್ವಹಣೆ ಮಾಡೋಣ ಅನ್ನೋ ಮಟ್ಟಕ್ಕಿದೆ. ಯಾಕಂದ್ರೆ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ಕೊಡುವಂತ ಔಷಧಿಗಳು ಕೂಡ ಸಮರ್ಪಕವಾಗಿ ನೀಡ್ತಾ ಇಲ್ಲ. ಒಂದು ಸರಿ ಔಷಧಿ ಹೊಡಿಬೇಕಾದ್ರೆ 10 ರಿಂದ 15 ಸಾವಿರ ರೂಪಾಯಿ ಬೇಕಾಗ್ತಾ ಇದೆ. ಇಷ್ಟೆಲ್ಲ ಖರ್ಚುಗಳು ಮಾಡಿ ಮಾವನ್ನು ರಕ್ಷಣೆ ಮಾಡಿಕೊಂಡು ಬಂದಂತಹ ಮಾವು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದ ಹೊಡೆತದಿಂದ ಯಾವ ರೀತಿ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ ಆ ಬಂಡವಾಳ ಹಾಕಿರೋ ರೈತ ಈ ಮಾವು ಸಹವಾಸನೇ ಬೇಡ ಅನ್ನೋ ಮಟ್ಟಕ್ಕಿದೆ. ಇನ್ನೊಂದು ಇಲ್ಲಿ ವ್ಯಾಪಾರಸ್ಥರು ಕೇಳಿ ಹೇಳ್ತಾರೆ, ಹೊರ ಅಂದ್ರೆ ಅಮೆರಿಕ ಇರಾನ್ ಅಲ್ಲಿ ಯುದ್ಧ ಆಗ್ತಾ ಇದೆ, ಈ ಕಡೆ ರಫ್ತು ಹೋಗ್ತಾ ಇಲ್ಲ, ನಮ್ಗೆ ಬೇಡಿಕೆನೇ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಇದಾಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ರೈತ ಪರ ಮಾವು ಬೆಳೆಗಾರರ ಸಂಘಟನೆ ನಿರಂತರವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಬಂದಿತ್ತು. ಆದರೆ ಈ ಸರಿ ಉತ್ತಮವಾದ ಫಸಲೇನು ಬಂದಿಲ್ಲ, 25% ಫಸಲಿದೆ. ಆದರೆ ನಮ್ಗೆ ಬೆಂಬಲ ಬೆಲೆ ಬೇಕೇ ಬೇಕು. ಯಾಕೆ ಬೇಕಂತ ಹೇಳಿದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಕೇಳೋರಿಲ್ಲ, ಅಲ್ಲಿ ಗೆತ್ಕೊಂಡು ಹೋದ್ರೆ ಕೇಳೋರಿಲ್ಲ. ರಾತ್ರಿ ಹರಾಜ್ ಆಗ್ತಾರೆ, ಯಾವಾಗ ಹರಾಜ್ ಆಗ್ತಾರೆ, ಏನಾಗ್ತಾರೆ ಅಂತೇಳಿ ಕೇಳೋರಿಲ್ಲ. ಅಲ್ಲಿ ಹೋದ್ರೆ ಇವಾಗ ಕೂಲಿ ಆಳು ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಆ ಕೂಲಿ ಆಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹೆಣ್ಣಾಳ್ಗೆ ಏನು 1000 ರೂಪಾಯಿ ಕೊಡಬೇಕು, ಗಂಡಾಳ್ಗೆ 1500 ರೂಪಾಯಿ ಕೊಡಬೇಕು. ಇನ್ನು ಟ್ಯಾಕ್ಟ್ರಿ ಬಾಡಿಗೆ ಕಿಲೋಮೀಟರ್ ಲೆಕ್ಕ 2500 ಆಯಿತು, 3000 ಆಯಿತು, 5000 ಆಯಿತು. ಒಟ್ಟಾರೆಯಾಗಿ ಎಲ್ಲ ಕಿತ್ಕೊಂಬಂದು ಹಾಕಿದ್ರೆ ರೈತನಿಗೆ ಬೆವರನ್ನೇನು ಸಿಕ್ಕಲ್ಲ, ಅವನು ಊಟ ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಮಾವು ಬೆಳೆಗಾರರು ಬೀದಿಗೆ ಬಿದ್ದೈತೆ. ನಾವು ಕೇಳ್ತಾ ಇರೋದಿಷ್ಟೇ, ರೈತರ ಇವತ್ತು ಮಾವು ಬೆಳೆಗಾರರು ಬೀದಿಗೆ ಬಿದ್ದೈತೆ. ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಧ್ವನಿ ಎತ್ತುವಂತಹ ಪರಿಸ್ಥಿತಿ ಜನಪ್ರತಿನಿಧಿ ಇರಬೇಕು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಮೇಲೆ ಕಾಳಜಿ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪ್ರಥಮ ಸಭೆಯಲ್ಲೇ ಮಾವು ಬೆಳೆಗಾರರು ಮತ್ತು APMC ಜಾಗದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ನಾವು ರೈತ ಪರವಾಗಿದ್ದೀವಿ, ಪ್ರಾಮಾಣಿಕವಾಗಿ ರೈತ ಪರ ಕೆಲಸ ಮಾಡ್ತಾ ಇದ್ದೀವಿ, ನೊಂದ ರೈತರ ಪರ ಇದೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆ ಸಭೆಯ ಮುಖಾಂತರ ಕೋಲಾರ ಜಿಲ್ಲೆಯ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ನಾವಿವತ್ತು ರೈತ ಸಂಘದಿಂದ ರಾಜ್ಯ ಹೆದ್ದಾರಿ ರೋಜಪ್ಪನಹಳ್ಳಿ ಗೇಟನ್ನು ಮಾವು ಸುರಿಯುವ ಮುಖಾಂತರ ಬಂದ್ ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಮಾವು ಬೆಳೆಗಾರರ ರಕ್ಷಣೆಗೆ ನಿಂತು 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಅದು ಏನು ಮಾವು ಕೀಳ್ತಾ ಇದ್ದಾರೆ ಅವತ್ತಿಂದ ಇದ್ದು ಇವತ್ತು ಎಂಡಿಂಗ್ ಆಗೋವರೆಗೂ ಎಲ್ಲ ರೈತರಿಗೂ ಸಿಗಬೇಕು. ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು. ಮತ್ತು ಇಲ್ಲಿನ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಇವತ್ತು ಕೆಲವು ಮಂಡಿ ಮಾಲೀಕರು ಮತ್ತು ಏನು ಮಾವು ಸಂಸ್ಕರಣಾ ಘಟಕಗಳ ಮಾಲೀಕರು ಆಂಧ್ರದಿಂದ ಏನು ತಗೊಂಡ್ಬರ್ತಾ ಇದ್ದಾರೆ ಮಾವನ್ನ, ಆ ಖರೀದಿಯನ್ನು ಈ ಕೂಡಲೇ ನಿಲ್ಲಿಸಬೇಕಂತೇಳಿ ಆಡಳಿತಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘದ ಒತ್ತಾಯ ಮಾಡ್ತಾರೆ. ಇವತ್ತು ಭಾರತದಲ್ಲೇ ಮಾವಿನ ಖನಿಜ ಅಂತ ಹೆಸರುವಾಸಿ ಆಗಿರುವಂತಹ ಶ್ರೀನಿವಾಸಪುರ ತಾಲೂಕಿನ ಇವತ್ತು ಮಾವು ಬೆಳೆಗಾರರು ತುಂಬಾ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಮಾವು ಫಸಲು ಚೆನ್ನಾಗಿ ಬರುತ್ತೆ, ಉತ್ತಮವಾಗಿ ಫಸಲು ಸಿಗುತ್ತೆ ಅಂತ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು. ಇವತ್ತು ಆ ನಿರೀಕ್ಷೆ ಬರೀ ಹುಸಿಯಾಗಿದೆ. ಇವತ್ತು ಔಷಧಿಗಳು ಹೊಡೆದು ಆ ಇರೋ ಫಸಲನ್ನ ಬಹಳ ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡು ಬಂದು ಇವತ್ತು ಮಾರುಕಟ್ಟೆಗೆ ಹಾಕುವಂತ ಸಂದರ್ಭದಲ್ಲಿ ಮಾವು ಬೆಲೆ ಕುಸಿತ ಕಂಡಿರೋದ್ರಿಂದ ರೈತರು ಇವತ್ತು
ಏನು ಇವತ್ತು ಬೆಲೆ ಕುಸಿತ ಕಂಡಿದೆ. ಅದರಿಂದ ಒಬ್ಬ ರೈತರು ಇವತ್ತು ವಿಷ ಕುಡಿಯುವಂತ ಪರಿಸ್ಥಿತಿ ಎದುರಾಗಿದೆ. ಇವತ್ತು ವ್ಯಾಪಾರಸ್ಥರು ಕೂಡ ಇವತ್ತು ಮಾವಿನ ಬೆಲೆಗೆ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನ ಖರೀದಿಗೆ ಬಳಸಿ ಇವತ್ತು ಅವರು ಕೂಡ ಬೀದಿಗೆ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಇವತ್ತು ರೈತರಿಗೆ ಆಗಿರುವಂತ ಅನ್ಯಾಯ ಏನಿದೆ, ಬೆಲೆ ಕುಸಿತ ಕಂಡು ರೈತರು ಇವತ್ತು ಪಡ್ತಿರುವಂತ ಕಷ್ಟವನ್ನ ಎದುರಿಸಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರತಿ ಕೆಜಿ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಇವತ್ತು ರೈತರ ಸಂಕಷ್ಟಕ್ಕೆ ಸರ್ಕಾರ ಧಾವಿಸಬೇಕು. ಈ ಕೂಡಲೇ ಏನು ಇವತ್ತು ಸರ್ಕಾರ ಇವತ್ತು ಬೆಂಬಲ ಬೆಲೆಯನ್ನ ಕೂಡಲೇ ಘೋಷಣೆ ಮಾಡಬೇಕು. ಘೋಷಣೆ ಕಾಲ ಕಳೆದಿದ್ದಾದರೆ ಇವಾಗ ಇಂದಿನ ಬೆಳೆಗಳು ಕೀಳುವಂತ ಸಂದರ್ಭದಲ್ಲಿ ಮುಂದೆ ಕಿತ್ತಿರುವಂತ ರೈತರಿಗೆ ಬಹಳ ಅನ್ಯಾಯ ಆಗ್ತದೆ. ಆದ್ರಿಂದ ಕೂಡಲೇ ಇವತ್ತು ರಾಜ್ಯ ಸರ್ಕಾರ ಈಗಲೇ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ಮಾವು ಹೊರ ರಾಜ್ಯಗಳಿಂದ ತಂದು ಈ ಸಂಸ್ಕರಣಾ ಘಟಕ ಏನ್ ಜ್ಯೂಸ್ ಫ್ಯಾಕ್ಟರಿಗಳೇನಿದೆ ಅದಕ್ಕೆ ಬಳಕೆ ಆಗ್ತಾ ಇದೆ. ಆದ್ದರಿಂದ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಹೆಚ್ಚಿನ ಒಂದು ಸಂಸ್ಕರಣಾ ಘಟಕಗಳನ್ನ ನೀಡಬೇಕು ಅಂತ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಸ್ಥಳೀಯರಿಗೆ ಈ ಒಂದು ಜ್ಯೂಸ್ ಫ್ಯಾಕ್ಟರಿಗೆ ಮಾವು ಖರೀದಿ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರಕ್ಕೆ ಈ ಗಮನವನ್ನ ಹರಿಸಿ ಕೂಡಲೇ ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡುವಂತ ಒತ್ತಾಯಿಸಬೇಕಂತ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೆ. ಬೀದಿಗೆ ತಳ್ಳಿರುವ ಮಾವು ಬೆಳೆಗಾರರ ರಕ್ಷಣೆ ನಿಲ್ಲಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಮಾವು ಬೆಳೆಗಾರರ ಮಾವುಗಳ ಪರಿಸ್ಥಿತಿ ಅವಲೋಕನ ಮಾಡಿ ವಿಶೇಷ ತಂಡ ರಚನೆ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಮಾವು ಸಂಕಷ್ಟದ ಮಾವು ರಕ್ಷಣೆಗೆ ಸರ್ಕಾರ ನಿಲ್ಲಲೇಬೇಕು. ಮಾಡಲೇಬೇಕು, ಮಾಡಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ನ್ಯಾಯ ಬೇಕು. ರೈತ ಬಾಂಧವರೇ ಹಾಗೂ ಸಾರ್ವಜನಿಕ ರೈತರೇ, ಈ ದಿನ ಏನು ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನು ಈ ಒಂದು ಮಾವು ಬೆಂಬಲ ಬೆಲೆಯ ಒಂದು ಹೋರಾಟವನ್ನ ಏನು ಹಮ್ಮಿಕೊಂಡಿದೆ, ಈ ಹೋರಾಟ ಇಷ್ಟಿಗೆ ಸೀಮಿತ ಆಗಬಾರ್ದು. ಈಗ ರೈತರು ಈಗ ಕಿತ್ತಿರ್ತಕ್ಕಂಥ ಮಾವಿನಕಾಯಿ ಎಷ್ಟು ಲಾಸ್ ಆಗಿದ್ದಾರೆ, ನಷ್ಟವಾಗಿದೆ. ಮುಂದೆ ಕೇಳುವಂತ ರೈತರು ಎಷ್ಟು ನಷ್ಟ ಹೋಗ್ತಾರೆ ಅನ್ನೋ ಮುಂದಿನ ಪ್ರಶ್ನೆ. ಆದ್ರೆ ಈಗಾಗಲೇ ಏನ್ ರೈತರು ಸುಮಾರು 1000 ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಹಣವನ್ನ ಕಳೆದುಕೊಂಡಿದ್ದಾರೆ. ಮುಂದಿನ ತಿಂಗಳಾದ್ರೂ ಸರ್ಕಾರ ಈ ಒಂದು ಬೆಳೆಗೆ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಹಾಗೂ ಸೂಕ್ತ ಸಮಯದಲ್ಲಿ ಈ ಒಂದು ನಿರ್ಧಾರವನ್ನು ತಗೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಈ ಕೂಡಲೇ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಮಾವು ಬೆಳೆಗಾರರ ರಕ್ಷಣೆ ಮಾಡಬೇಕು.